ಎಲ್ರಿಗೂ ಶುಭ ಮುಂಜಾನೆ. ಗುಡ್ ಮಾರ್ನಿಂಗ್ ಟು ಆಲ್. ಓಕೆ, ಶುಭ ಮುಂಜಾನೆ ವಾಸ್ ರೈಟ್, ಗುಡ್ ಮಾರ್ನಿಂಗ್ ವಾಸ್ ರೈಟ್. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡೋಣ, ನಮ್ಗೆ ಏನಾದ್ರೂ ಸಂತೋಷ ಆಗ್ಬೇಕು ಅಂದ್ರೆ ವಿ ವಿಲ್ ಹ್ಯಾವ್ ಟು ಹ್ಯಾಡ್ ಅಪ್ ದಿಸ್ ಹ್ಯಾಪಿನೆಸ್. ಓಕೆ, ಎಲ್ಲರೂ ಒಟ್ಟಿಗೆ ಹ್ಯಾಪಿ ಮಾರ್ನಿಂಗ್ ಟು ಆಲ್ ಆಫ್ ಯು. ಓಕೆ, ನಿಮ್ಗೆ ಮೈಕ್ ಬೇಕು ಅನ್ನೋ ನೆಸೆಸಿಟಿ ಇಲ್ಲ ಅನ್ಕೊಂತೀನಿ, ಬಿಕಾಸ್ ಮೈ ವಾಯ್ಸ್ ಇಸ್ ಆಡಿಯಬಲ್. ಎಲ್ರಿಗೂ ಕೇಳಿಸ್ತಿದ್ಯಾ? ಅಲ್ಲಿ ಕೊನೆಯಲ್ಲಿರೋರ್ಗೂ ಕೇಳಿಸ್ತಿದೆ. ಓಕೆ, ಇವತ್ತು ನನಗೆ ಅರ್ಧ ಗಂಟೆ ಕಾಲ ಕೊಟ್ಟು, ಈಗ ಸಮಯ ಎಷ್ಟು? You will have to alert me after every 10 minutes. What's the time? 9:39. ನನಗೆ ಎಕ್ಸಾಕ್ಟ್ ಆಗಿ ಹಾಫ್ ಅನ್ ಅವರ್ ಟೈಮ್ ಕೊಟ್ಟು ಇವತ್ತಿನ ಈ ಕ್ಲಾಸ್ ಅಂದ್ರೆ ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಬಗ್ಗೆ ತಗೊಳ್ಳೋಕೆ ಹೇಳಿದ್ದಾರೆ. ನಾವು RSS ಸ್ವಯಂ ಸೇವಕ್ ಅನ್ನೋ ಒಂದು ಇಂಟ್ರೊಡಕ್ಟರಿ ಮತ್ತೆ ಯುವ ಮೇಳದಲ್ಲಿ ವೆನೆವರ್ ವಿ ಆರ್ ಟಾಕಿಂಗ್ ಅಬೌಟ್ ಟೀಮ್ ಬಿಲ್ಡಿಂಗ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಯಾಕೆ ಈ ಟೀಮ್ ಬಿಲ್ಡಿಂಗ್ ಅವಶ್ಯಕತೆ ಇದೆ ಅನ್ನೋದಕ್ಕೋಸ್ಕರ ಒಂದು ಸ್ಮಾಲ್ ವಿಡಿಯೋ ಪ್ಲೇ ಮಾಡ್ತೀನಿ. ಅದಾದ ನಂತರ ಆ ವಿಡಿಯೋ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡೋಣ. ನಮ್ಗೆ ಟೀಮ್ ಏನಕ್ಕೆ ಬೇಕು? ನಾನು ಇಂಡಿವಿಜುವಲ್ ಆಗೋ ಐ ಕ್ಯಾನ್ ಡೂ ಇಟ್ ಅಂಡ್ ಇಟ್ ಇಸ್ ಮೈ ಅಲ್ಟಿಮೇಟ್ ವರ್ಡ್. ನಾನು ಮಾಡಬಹುದು, ನಾನು ಡೆಫಿನೆಟ್ ಆಗಿ ನಾನು ಏನ್ ಗುರಿ ಇದೆ ಅದನ್ನ ನಾನು ತಲುಪಬಹುದು. ಯು ಕ್ಯಾನ್ ಡೂ ಮಿರಾಕಲ್ಸ್, ಯು ಕ್ಯಾನ್ ಫ್ಲೈ, ಯು ಕ್ಯಾನ್ ಡೂ ಎನಿಥಿಂಗ್ ಯು ವಾಂಟ್. ಬಟ್ ನಾವು ಒಬ್ಬರೇ ಇದ್ದಾಗ ಮಾಡ್ತಕ್ಕಂಥದ್ದು ನಮ್ಗೆ ಏನಾದ್ರು ಆ ಒಂದು ಸಕ್ಸಸ್ ನಮ್ಗೆ ಬೇಕು ಅಂತ ನಮ್ಗೆ ಅನ್ಸುತ್ತೋ, ಆ ಒಂದು ಸಕ್ಸಸ್ ನಮ್ಗೆ ಬೇಕು ಅಂದಾಗ ಕೆಲವು ಸತಿ ಅಲ್ಲ, ಎಷ್ಟೊಂದು ಸತಿ ನಾವು ಮಿಸರಬಲ್ ಆಗಿ ಫೇಲ್ ಆಗ್ತೀವಿ. ಆ ತರ ನಾವು ಫೇಲ್ ಆದಾಗ ನಮಗೊಂದು ಸಪೋರ್ಟಿಂಗ್ ಸಿಸ್ಟಮ್ ಬೇಕಾಗುತ್ತೆ. ಆ ಸಪೋರ್ಟಿಂಗ್ ಸಿಸ್ಟಮ್ ನಾವು ಟೀಮ್ ಅಂತ ಕರೆಯೋದು. ಸೊ ಸಮ್ಟೈಮ್ಸ್ ಯು ನೀಡ್ ಗೈಡೆನ್ಸ್. ನಮ್ಗೆ ಕೆಲವೊಬ್ರು ಮೆಂಟರ್ಶಿಪ್ ಬೇಕಾಗುತ್ತೆ, ಕೆಲವೊಬ್ರದ್ದು ಸಪೋರ್ಟ್ ಸಿಸ್ಟಮ್ ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಯು ವಿಲ್ ಸ್ಟಾರ್ಟ್ ಕ್ಲೈಂಬಿಂಗ್ ದ ಲ್ಯಾಡರ್ ಆಫ್ ಸಕ್ಸಸ್. ನಾವು ಟೀಮ್ ಬಿಲ್ಡಿಂಗ್ ಅಂದಾಗ ನಾವು ಯಾವಾಗಲೂ ಒಂದು ವಿಚಾರ ಹೇಳ್ತೀವಿ, ಕಮಿಂಗ್ ಟುಗೆದರ್ ಇಸ್ ದ ಬಿಗಿನಿಂಗ್. ಅಂದ್ರೆ ನಾವೆಲ್ಲ ಒಟ್ಟಿಗೆ ಬರೋದು, ದಟ್ ಇಸ್ ದ ಬಿಗಿನಿಂಗ್. If I want to travel a longer distance, ನಾವು ಆಲ್ವೇಸ್ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ರೆ ಮಾತ್ರ ನಾವು ಲಾಂಗರ್ ಡಿಸ್ಟೆನ್ಸ್ ಅಚೀವ್ ಮಾಡ್ಲಿಕ್ಕೆ ಆಗುತ್ತೆ. ಈ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು we are going to talk about today's session. ಇದು ಸುಮ್ಮನೆ ನೀವು ವಿಡಿಯೋನ ಮನಸ್ಸಲ್ಲಿ ಇಟ್ಕೊಂಡಿರಿ. Coming together is a beginning, keeping together is progress, working together is success ಅಂತ ಕರೀತೀವಿ. ಸೊ ನಾವು ನಮ್ಮ ಭಾರತನ ಒಂದು ಸಂಘಟನೆ ತರ ಹಿಡಿದಿಟ್ಕೋಬೇಕು ಅಂದಾಗ ಒಂದು ದೊಡ್ಡ ಮಟ್ಟದ ಒಂದು ಸಂಘಟನೆಯ ಅವಶ್ಯಕತೆ ಇರುತ್ತೆ. ಆ ಸಂಘಟನೆಯ ಒಂದು ಕಾರ್ಯನೇ ಈ RSS, ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ. ನಾವು ಭಾರತನ ಒಂದು ಟೀಮ್ ಆಗಿ ಹಿಡಿದಿಟ್ಕೊಂಡ್ರೆ ನಾವು ಪ್ರಪಂಚನೇ ಎದುರಿಸಬಹುದು. ವಿ ಕ್ಯಾನ್ ಫೈಟ್ ದ ವರ್ಲ್ಡ್ ಇಫ್ ಇಂಡಿಯಾ ಸ್ಟ್ಯಾಂಡ್ಸ್ ಟುಗೆದರ್. So teamwork will always help us to fight anybody, irrespective of Trump ಅವರ ಏರ್ತಿರ್ತಕ್ಕಂಥ ಆ ಟ್ಯಾಕ್ಸೇಷನ್ ಎಕನಾಮಿಕಲ್ ಪ್ರಾಬ್ಲಮ್ ಇರಬಹುದು, ಆರ್ ನಮ್ಮ ನೇಬರ್ಸ್ ಇಂದ ನಮ್ಗೆ ಕನ್ಸಿಸ್ಟೆಂಟ್ ಆಗಿ ಆಗ್ತಿರ್ತಕ್ಕಂಥ ಆ ಪ್ರಾಬ್ಲಮ್ಸ್ ಇರಬಹುದು. ಇವೆಲ್ಲದಕ್ಕೂ ಒಂದೇ ಸೊಲ್ಯೂಷನ್. ನಾವೆಲ್ಲ ಭಾರತೀಯರು ಒಂದು ಅಂತ ಒಂದು ಸಂಘಟನೆ ಮಾಡಿಕೊಂಡು ನಾವು ನಿಂತ್ರೆ ಡೆಫಿನೆಟ್ ಆಗಿ ವಿ ಕ್ಯಾನ್ ಫೇಸ್ ದ ವರ್ಲ್ಡ್. ನರೇಂದ್ರ ಮೋದಿ ಅವರಿಗೆ ಒಂದು ಕನಸಿದೆ, ಅದು ನೀವು ಕೇಳಿರ್ತೀರ. ಇದುವರೆಗೂ ಯಾವುದೇ ಪ್ರಧಾನ ಮಂತ್ರಿಗೂ ಬರ್ದಲೇ ಇರ್ತಕ್ಕಂಥ ಆ ಕನಸು ನರೇಂದ್ರ ಮೋದಿ ಅವ್ರಿಗೆ ಬಂತು. ಏನು? ನಮಗೆ ಸ್ವಾತಂತ್ರ್ಯ ಬಂತು, ವಿ ಗಾಟ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯ ಬಂದಾದ ನಂತರ ನಾವು ಡೆವಲಪ್ ಆಗ್ತಿದೀವಿ ಅಂತ ಹೇಳ್ಕೊಂಡೇ ಬಂದ್ವಿ. ವೆನ್ ವಿಲ್ ವಿ ಸೇ ವಿ ಆರ್ ಬಿಕಮ್ ಎ ಡೆವಲಪ್ ನೇಷನ್? ಯಾವಾಗ ನಾವು ವಿಕಸಿತವಾಗಿರೋ ಭಾರತ ಅಂತ ನಮ್ಮನ್ನು ನಾವೇ ಹೇಳ್ಕೊಳ್ತೀವಿ? ಆಚೆಯಿಂದ ಯಾರು ಬಂದು ಯು ಆರ್ ಆಲ್ರೆಡಿ ಡೆವಲಪ್ಡ್ ಅನ್ನೋದಿಲ್ಲ. ನಾವೇ ಘೋಷಣೆ ಮಾಡ್ಕೋಬೇಕು ವಿ ಆರ್ ಡೆವಲಪ್ಡ್, ಬಟ್ ಅದು ಸರ್ಟನ್ ಪ್ರೋಟೋಕಾಲ್ಸ್ ಇದೆ. ಆ ಪ್ರೋಟೋಕಾಲ್ಸ್ ನಾವು ಆಕ್ಚುಲ್ ಆಗಿ ಜಸ್ಟಿಫೈ ಮಾಡಿದ್ರೆ ಮಾತ್ರ ದೇ ವಿಲ್ ಕನ್ಸಿಡರ್ ಆಸ್ ಎಸ್ ಡೆವಲಪ್ ನೇಷನ್. ಅದು ಎಷ್ಟೊಂದು ಕಡೆ ಆ ವಿಚಾರ ಬರುತ್ತೆ. ಇದು ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ಎವ್ರಿ ಸಿಟಿಸನ್ ಅದ್ರ ಮೇಲೆ ಹೋಗುತ್ತೆ. ಆಮೇಲೆ ದ ಇಲ್ಲಿಟ್ರಸಿ ಆರ್ ಲಿಟ್ರಸಿ ರೇಷಿಯೋ ಮೇಲೂ ಹೋಗುತ್ತೆ. ಆಮೇಲೆ ಹೆಲ್ತ್ ಕಾನ್ಶಿಯಸ್ ನೇಷನ್ ಆ ರೇಷಿಯೋ ಮೇಲೂ ಹೋಗುತ್ತೆ. ಆಮೇಲೆ ಬ್ರೈಬ್ ಫ್ರೀ ನೇಷನ್ ಆ ರೇಷಿಯೋದಲ್ಲೂ ಹೋಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆ ರೇಷಿಯೋದಲ್ಲೂ ಹೋಗುತ್ತೆ. ಆಮೇಲೆ ಡಿಫೆನ್ಸ್ ಸ್ಟ್ರೆಂತ್ ಆ ರೇಷಿಯೋದಲ್ಲೂ ಹೋಗುತ್ತೆ. ಇವೆಲ್ಲದ್ರೂ ದೊಡ್ಡ ಮಟ್ಟದಲ್ಲಿ ನಾವು ಸ್ಟ್ರಾಂಗ್ ಮಾಡ್ಕೊಬೇಕು ಅಂದಾಗ ಗವರ್ಮೆಂಟ್ ಇಸ್ ಆಲ್ವೇಸ್ ವರ್ಕಿಂಗ್.
ಬಟ್ ಆ ಗೌರ್ಮೆಂಟ್ಗೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಆಗಿ ನಾವು RSS ಕಾರ್ಯಕರ್ತರು ನಿಂತ್ರೆ ದ ಎಂಟೈರ್ ವರ್ಲ್ಡ್ ವಿಲ್ ಬಿ ಅಂಡರ್ ಅವರ್ ಫೀಟ್. ಲೆಟ್ ಅಸ್ ನಾಟ್ ಫರ್ಗೆಟ್, ಬ್ರಿಟಿಷರ್ಸ್ ನಮ್ಮನ್ನು ಆಳಿದ್ರು. ಅವ್ರು ಆಡಿದ್ ನಮ್ಗೆ ಇಷ್ಟ ಆಯ್ತೋ ಕಷ್ಟ ಆಯ್ತೋ ಗೊತ್ತಿಲ್ಲ, ಅದೊಂದು ಪಾಸ್ಟ್ ಫೇಸ್. ಬಟ್ ಕೆಲವರಿಗೆ ಇದೊಂದು ಕನಸು ಅಂತೂ ಇತ್ತು. ಏನದು ಕನಸು? ಕ್ಯಾನ್ ವಿ ರೂಲ್ ದ ಬ್ರಿಟಿಷರ್ಸ್ ಅನ್ನೋ ಒಂದು ಕನಸಿತ್ತು. And it became true, and our son-in-law of Narayan Murthy and Sudha Murthy, he becomes the first prime minister, Indian prime minister of. It is a known story. ಸೊ ಈ ತರ ಒಂದು ದೊಡ್ಡ ಮಟ್ಟದಲ್ಲಿ ನಾವೇನಾದ್ರೂ ಒಂದು ಶಬ್ದ ಮಾಡಬೇಕು ಅಂದ್ರೆ, ವೆನ್ ವಿ ವಿಲ್ ಹ್ಯಾವ್ ಟು ಅನೌನ್ಸ್ ದ ವರ್ಲ್ಡ್, ನಾವು ಒಟ್ಟಿಗೆ ಇದೀವಿ, ವಿ ಆರ್ ಆಸ್ ಎ ಟೀಮ್ ಅಂತ ಘೋಷಣೆ ಮಾಡಬೇಕು ಅಂದಾಗ ನಾವು ಒಂದು ಸಂಘಟನೆಯ ಭಾಗ ಆಗ್ಲೇಬೇಕು. ಬಿಕಾಸ್ ಟುಗೆದರ್ ಎವ್ರಿಬಡಿ ಅಚೀವ್ಸ್ ಮೋರ್. ನೀವೊಂದು IT ಕಂಪನಿಗೆ ಜಾಬ್ ಹೋಗ್ಬೋದು, ನೀವೊಂದು ಎಂಟರ್ಪ್ರಿನರ್ಶಿಪ್ ಶುರು ಮಾಡ್ಬೋದು, ಇಲ್ಲ ನೀವೊಂದು ಎಂಟರ್ಪ್ರೈಸ್ಗೆ ಹೆಡ್ ಆಗಿರ್ಬೋದು. ಯು ಕ್ಯಾನ್ ಬಿಕಮ್ ಎ CEO ಆಫ್ ಟಾಪ್ 5 ಕಂಪನೀಸ್ ವಿಚ್ ಆರ್ ನಾಟ್ ಅಮೇರಿಕನ್ಸ್, ದೇ ಆರ್ ಜಸ್ಟ್ ಇಂಡಿಯನ್ಸ್. ನಮ್ಮ ಇಂಡಿಯನಿಸಮ್ ಅಲ್ಲಿ ಆ ಟೀಮ್ ಬಿಲ್ಡಿಂಗ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಆ ಇಂಡಿಯನಿಸಮ್ ಅಲ್ಲಿ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ, ಇವತ್ತು ನೀವೇನಾದ್ರೂ ChatGPT ಇಲ್ಲ ಪರ್ಪ್ಲೆಕ್ಸಿಟಿ ಇಲ್ಲ ಗೂಗಲ್ ಜೆಮಿನಿ ಇವ್ರನ್ನೆಲ್ಲ ಕೇಳಿದ್ರೆ, which is that citizens who are ruling the world andre, it comes India is ruling the world because the top 10 companies of the world are headed as a CEO by an Indian. ನಮಗೆಲ್ಲ ಆ ಒಂದು ಹೆಮ್ಮೆ ಇದೆ. ಆ ಟೀಮ್ ನ ಬಿಲ್ಡ್ ಮಾಡಬೇಕು ಅಂದ್ರೆ, ಆ ಒಂದು ಚಾತುರ್ಯತೆನ ನಾವು ಪ್ರತಿಯೊಬ್ಬರಲ್ಲೂ, ಆ ಒಂದು ಫೈರ್ ನ ನಾವು ಇಗ್ನೈಟ್ ಮಾಡಬೇಕು ಅಂದ್ರೆ, we need to build a very strong team. This RSS is going to be a worldwide strong team. ಇವತ್ತು ನಿಮ್ಮನ್ನ ಇನ್ವೈಟ್ ಮಾಡ್ತಿರೋದು, ಸಿ ನಾವು ಆಲ್ವೇಸ್ ವಿ ಆರ್ ಲೀಡಿಂಗ್ ಎ ವೆರಿ ಸೆಲ್ಫಿಶ್ ಲೈಫ್. ನೀವು ಇನ್ಕ್ಲೂಡಿಂಗ್ ನಾನು, ವಿ ಆರ್ ಲೀಡಿಂಗ್ ಎ ಸೆಲ್ಫಿಶ್ ಲೈಫ್. ಸೆಲ್ಫ್ಲೆಸ್ ಅನ್ನೋದು ಇಲ್ವೇ ಇಲ್ಲ. ಬಟ್ ಐ ಕ್ಯಾನ್ ಗಿವ್ ಯು ಲಾಟ್ ಆಫ್ ಸಚ್ ಎಕ್ಸಾಂಪಲ್ಸ್ ವೇರ್ RSS ಪೂರ್ಣ ಪ್ರಮಾಣ ಸ್ವಯಂ ಸೇವಕ್ಸ್ do not have selfish in their dictionary at all. ಅವ್ರ ಡಿಕ್ಷನರಿಲಿ ಸೆಲ್ಫಿಶ್ ಅನ್ನೋ ಒಂದು ಪದನೇ ಇಲ್ಲ. I can give you n number of examples. One of the greatest example, if you ask Perplexity, who is the best prime ministers of the world andaga, first barodu Narendra Modi, fifth barodu Trump. That is a great honor. Why don't we clap for that great man? How also Narendra Modi, who stands at that topmost, what product is he? He is a product of RSS. A chai wala, if today is ruling the world, it was because there was RSS in this transformation. The transformation that was brought to this chai wala, who becomes the greatest prime minister, is this RSS, Rashtriya Swayam Sevak Sangh. So together there is always a power. Let me share one more beautiful video, and then we will get into the further discussions. It may look funny, but ಆದ್ರೂ ನಾವು ಯೋಚನೆ ಮಾಡಬೇಕಿರೋದೆ, ಇದನ್ನ ನಾವು ಭಾರತ ಅಂತ ಅನ್ಕೊಳ್ಳೋಣ. ಆ ಒಂದು ಪ್ಲಾಟೂಲ್ ಇರ್ತಕ್ಕಂಥದ್ದು ನಮ್ಮ ಭಾರತ. ಇಲ್ಲಿ ಆಚೆ ಭಾರತನ ಒಂದು ಚಿತ್ರ ಬಿಡಿಸಿದ್ದಾರೆ, ಅದು ನಮ್ಮ ಭಾರತ. ಆ ನಮ್ಮ ಭಾರತಕ್ಕೆ ಎಕ್ಸ್ಟರ್ನಲಿ ನಾನಾ ಅನಾನುಕೂಲಗಳು ಆಗ್ತಾ ಹೋಗುತ್ತೆ. ದೇರ್ ವಿಲ್ ಬಿ ಡಿಸ್ಟರ್ಬೆನ್ಸ್ ಫ್ರಮ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್, ಸಮಟೈಮ್ಸ್ ದೇರ್ ವಿಲ್ ಬಿ ಡಿಸ್ಟರ್ಬೆನ್ಸ್ ಫ್ರಮ್ ದ ಇಂಟರ್ನಲ್ ಫ್ಯಾಕ್ಟರ್. ಇವೆಲ್ಲದನ್ನು ನಾವು ಸ್ಟ್ರಾಂಗ್ ಆಗಿ ಎದೆ ತಟ್ಟಿ ನಿಲ್ಲಬೇಕು ಅಂದ್ರೆ ವಿ ನೀಡ್ ಎ ಟೀಮ್, ಬಿಕಾಸ್ ಟುಗೆದರ್ ಎವ್ರಿಬಡಿ ಅಚೀವ್ಸ್ ಮೋರ್. ಆ ಒಂದು ಕಾನ್ಸೆಪ್ಟೇ ಇದು. ದೇರ್ ವಿಲ್ ಬಿ ಹರ್ಡಲ್ಸ್ ಇನ್ ದ ಫಾರ್ಮ್ ಆಫ್ ಎಷ್ಟೊಂದು. ಇಲ್ಲಿ ಇದು ಒಂದು ಭಾರತ, ಇದು ಒಂದು ನಮ್ಮ ಆಚೆ ಪಾಚೆ ಇರ್ತಕ್ಕಂಥ ದೇಶ. ಅವರು ಯಾವತ್ತೇ ಆಗಲಿ ನಮ್ಮ ಮೇಲೆ ಆಕ್ರಮಣ, ಇಟ್ ಕ್ಯಾನ್ ಬಿ ಎಕನಾಮಿಕಲ್ ಆಕ್ರಮಣ ಆಗ್ಬೋದು, ಫಿಸಿಕಲ್ ವಾರ್ ಆಗ್ಬೋದು. ಅವ್ರು ಬಂದಾಗ ನಾವು ಒಗ್ಗಟ್ಟಾಗಿ ಅವ್ರನ್ನ ಆಕ್ಚುಲಿ ಎದೆ ಕಟ್ಟಿ ನಿಂತ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಓವರ್ಕಮ್ ದಟ್. ಸೊ ದಟ್ ಟುಗೆದರ್ನೆಸ್ ಅಲ್ಲಿ ಪವರ್ ಇದೆ. ಸೊ ವಿ ವಿಲ್ ಹ್ಯಾವ್ ಟು ಶೋ ದಟ್ ಟುಗೆದರ್ನೆಸ್ ಇನ್ ಅವರ್ ಲೈಫ್. ದ ಫಸ್ಟ್ basic principle of RSS is, can we come together to conquer most of the difficult situations. So idu ಒಂದು ಉದಾಹರಣೆಗೆ ಒಂದು ಎಕ್ಸಾಂಪಲ್. Which song also powerful ಆಗಿರೋದು, it will be nice, it's smarter.
ಸೊ ಇದ್ರದ್ದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಏನು, ಟುಗೆದರ್ ದೇರ್ ಈಸ್ ಲಾಟ್ ಆಫ್ ಪವರ್ ಅಂತ. ಸೊ ನಾವು ಇದು ಟೀಮ್ ಬಿಲ್ಡಿಂಗ್ ಆಕ್ಟಿವಿಟಿನ ಅರ್ಥ ಮಾಡ್ಕೊಬೇಕು ಅಂದ್ರೆ ಲೆಟ್ ಅಸ್ ಕಮ್ ನಾವು ಯಾವುದೇ ಟೀಮ್ ಬಿಲ್ಡಿಂಗ್ ಆಕ್ಟಿವಿಟಿ ಅಂತ ತಗೊಂಡಾಗ ಕಮಿಂಗ್ ಟುಗೆದರ್ ಇಸ್ ಕಾಲ್ಡ್ ಎಸ್ ಎ ಬಿಗಿನಿಂಗ್. ನಾವೊಂದು RSS ದೊಡ್ಡ ಸಂಘಟನೆಯಾಗಿ ನಾವೆಲ್ಲರೂ ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಈ RSS ಸಂಘಟನೆ ಒಳಗಡೆ ಬಂದಾಗ ವಿ ಬಿಕಮ್ ದಟ್ ಪವರ್ಫುಲ್ ಎಂಟಿಟಿ. ಆ ಒಂದು ಪವರ್ಫುಲ್ ಎಂಟಿಟಿ ಆದಾಗ ಇರ್ರೆಸ್ಪೆಕ್ಟಿವ್ ಆಫ್ ಯಾವುದೇ ತೊಂದರೆ ಬಂದರೂ ವಿ ಕ್ಯಾನ್ ಆಲ್ವೇಸ್ ಫೇಸ್ ಇಟ್ ವೆರಿ ಕಂಫರ್ಟಬಲಿ. ನಿಮಗೆ ಪುಲ್ವಾಮಾ ಒಂದು ಇನ್ಸಿಡೆಂಟ್ ಆದಾಗ ಪ್ರತಿಯೊಬ್ಬರಿಗೂ ಗೊತ್ತಿದೆ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಲ್ಲ ಭಾರತೀಯರು ಒಂದಾಗಿ ಒಂದು ಕೂಗನ್ನ ಕಳಿಸಿದ್ವಿ. ಈ ಪುಲ್ವಾಮಾ ಅಟ್ಯಾಕ್ ಮಾಡಿದವ್ರಿಗೆ ನಾವು ಸುಮ್ಮನೆ ಇರಬಾರ್ದು, ಅಗರ್ ಓ ಲೋಗ್ ಗುಸ್ಕೆ ಮಾರೆಂಗೆ ತೋ ಅಂಬಿ ಉನೆ ಗುಸ್ಕೆ ಮಾರ್ ಸಕ್ತೆ ಅನ್ನೋ ಒಂದು ಮೆಸೇಜ್ ನ ನಾವು ಟುಗೆದರ್ ಆಗಿ ಎಲ್ಲ ಭಾರತೀಯರು ಒಟ್ಟುಗೂಡಿ ನಮಗಿದು ಬೇಕೇ ಬೇಕು ಅಂತ ಹೇಳಿದಾಗ ನಮ್ಮ ಮುಂದಾಳತ್ವ ವಹಿಸಿದಂತ ಆ ನರೇಂದ್ರ ಮೋದಿ RSS ನ ಒಬ್ಬ ಸ್ವಯಂ ಸೇವಕ ಇವತ್ತೇನು ದ ಗ್ರೇಟೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಅವ್ರಿಗೆ ಈ ಆಪರೇಷನ್ ಸಿಂಧೂರ್ ಅನ್ನೋ ಒಂದು ಆಕ್ಟಿವಿಟಿ ಮಾಡ್ಲಿಕ್ಕೆ ಈಸಿ ಆಯಿತು. ಆಪರೇಷನ್ ಸಿಂಧೂರ್ ವಾಸ್ ನಾಟ್ ಎ ಒನ್ ಮ್ಯಾನ್ ಶೋ, ಇಟ್ ಈಸ್ ಎ ಟೀಮ್. ಸೊ ನಾವು ಒಂದು ಟೀಮ್ ಅಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ವೆನ್ ವಿ ವಿಲ್ ಹ್ಯಾವ್ ಟು ವರ್ಕ್ ಲೈಕ್ ಎ ಟೀಮ್, ವಾಟ್ ಆರ್ ದ ಬೇಸಿಕ್ ಎಲಿಮೆಂಟ್ಸ್? ನಾವು ಒಂದು ಟೀಮ್ ಆಗಿ ವರ್ಕ್ ಮಾಡಬೇಕು ಅಂದ್ರೆ ನಮಗೆ ಬೇಕಿರ್ತಕ್ಕಂಥ ಆ ಬೇಸಿಕ್ ಕಮಿಟ್ಮೆಂಟ್ಸ್ ಏನು? ಆಮೇಲೆ ಅವರ್ ಲೈಫ್ ಇಸ್ ಗೋಯಿಂಗ್ ಟು ಕಂಟಿನ್ಯೂ, ವಿ ಆರ್ ಲಿವಿಂಗ್ ಎ ಸೆಲ್ಫಿಶ್ ಲೈಫ್. ಯಾಕೆ? ನಮ್ ಗುರಿ ಏನು? ನಾನೇನಾದ್ರೂ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಬೇಕು, ನಾನೇನಾದ್ರೂ ಜಾಸ್ತಿ ಸಂಪಾದನೆ ಮಾಡಬೇಕು, ನನ್ನ ಹೆಂಡತಿ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದ್ರ ಮಟ್ಟಿಗೆ ಮಾತ್ರ ನಾವು ಒಂದು ಸರ್ಕಲ್ ಹಾಕೊಂಡು ಆ ಸರ್ಕಲ್ ಒಳಗಡೆನೆ ವಿ ಹ್ಯಾವ್ ಸ್ಟಾರ್ಟೆಡ್ ಸ್ಪೆಂಡಿಂಗ್ ಅವರ್ ಲೈಫ್. When you start spending your life within that circle, you cannot become a great personality. For a very simple example, ಒಬ್ಳು ಟ್ರೈಬಲ್ ವುಮೆನ್, ಆಕೆ ಇದ್ದಿದ್ದು ಕಾಡಲ್ಲಿ. ನನಗೆ ಯಾಕೆ ಬೇಕು, ನಾನು ನನ್ನ ಸಂಸಾರ ಅಂತ ಇದ್ದಿದ್ರೆ ಇವತ್ತು ಆಕೆ ಪ್ರೆಸಿಡೆಂಟ್, ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ. ದಟ್ ಇಸ್ ಅವರ್ ದ್ರೌಪದಿ ಮುರ್ಮು. ಶಿ ವಾಸ್ ಥಿಂಕಿಂಗ್ ಸೆಲ್ಫ್ಲೆಸ್ಲಿ, ಕ್ಯಾನ್ ಐ ಡೂ ಇನಫ್ ಟು ದ ಔಟ್ಸೈಡ್ ವರ್ಲ್ಡ್? ಸಿ, ಟೀಮ್ ನ ಎಕ್ಸ್ಪ್ಯಾನ್ಷನ್ ಮಾಡೋದು ಅಂತ ಅಂದಾಗ ಇಟ್ ಈಸ್ ನಾಟ್ ಎಕ್ಸ್ಪ್ಯಾಂಡಿಂಗ್ ದ ಟೀಮ್, ಇಟ್ ಈಸ್ ಎಕ್ಸ್ಪ್ಯಾಂಡಿಂಗ್ ದ ಡ್ರೀಮ್ ಆಫ್ ಯೋರ್ಸ್. ನಿಮ್ ಡ್ರೀಮ್ ಎಕ್ಸ್ಪ್ಯಾಂಡ್ ಆದಾಗ ಅದು ತಾನ ಓನ್ಲಿ 5 more minutes activities. Okay, so ಆ ಒಂದು 5 minutes ಅಲ್ಲಿ ಸಾರಿ ಓಕೆ ದ್ರೌಪದಿ ಮುರ್ಮು, ಲುಕ್ ಅಟ್ ಹರ್. ಅವರು ಒಂದು ಸಂಘಟನೆ ತರ ಬೆಳೆದು ಸೊ ಅವರ್ ಥಾಟ್ ಪ್ರೋಸೆಸ್ ಹ್ಯಾಸ್ ಟು ಬಿ ರಿಚ್. ಅಂದ್ರೆ ನಾವೇನ್ ಯೋಚನೆ ಮಾಡ್ತೀವಿ, ನಾವೇನು ನಮ್ಗೆ ಅಂತ ಕೊಡ್ಬೇಕು ಅಂತ ಇದೆಯೋ ಆ ಒಂದು ಥಾಟ್ ಪ್ರೋಸೆಸ್ ನ ನಾವು ರಿಚ್ ಮಾಡಬೇಕು. ಈಗ ಕೆಲವೊಂದು ಟೀಮ್ ಆಕ್ಟಿವಿಟೀಸ್ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದ್ರಲ್ಲಿ ಒಂದು ಪಜಲ್ ಇದೆ, ನೀವು ಓಪನ್ ಮಾಡಿದ್ರೆ ಒಂದು ಭಾರತದ ಒಂದು ಮ್ಯಾಪ್ ಇದೆ. ಆ ಮ್ಯಾಪ್ ಒಂದ್ ಸ್ವಲ್ಪ ಚಿತ್ರವಾಗಿದೆ, ಅದು ಪಜಲ್ ತರ. ಅದನ್ನ ಯಾರು ಫಸ್ಟ್ ಜೋಡಿಸ್ತಾರೋ ದೇ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎ ವಿನ್ನರ್. ಯೋರ್ ಟೈಮ್ ಸ್ಟಾರ್ಟ್ಸ್. ಇನ್ನೂ ಇಲ್ಲ, ಎಲ್ರಿಗೂ ಒಂದೊಂದು ಸಿಕ್ಕಿದ ಮೇಲೆ ಯು ಕ್ಯಾನ್ ಗೋ ಫಾರ್ ಇಟ್. ಇದೊಂದು ಆಕ್ಟಿವಿಟಿ ಆದ್ಮೇಲೆ ವಿ ವಿಲ್ ಹ್ಯಾವ್ 2 such physical activities outside. ಒಳಗಡೆ ಮಾಡಿ. ಹೌದಾ? ಸೊ ಎಲ್ಲರೂ ಈಗ ಆಚೆ ಹೋಗೋಣ. ಒಂದೆರಡು ಆಕ್ಟಿವಿಟಿ ಇರುತ್ತೆ, ನಾನು ಹೇಳ್ಬಿಡ್ತೀನಿ. ಒಂದು ಇದು ಪಜಲ್ ಆಕ್ಟಿವಿಟಿ, ಇನ್ನೊಂದು ಐ ವಿಲ್ ಗಿವ್ ಯು ಎ ಸರ್ಕಲ್, ವಿ ವಿಲ್ ಮೇಕ್ ಎ ಟೀಮ್ ಆಫ್ ಯೋರ್ಸ್. 2 ಟೀಮ್ ಮಾಡ್ತೀವಿ. ಆ ಒಂದು ಸಿಲಿಂಡ್ರಿಕಲ್ ರಿಂಗ್ ನ ಯು ವಿಲ್ ಹ್ಯಾವ್ ಟು ಪಾಸ್ ಆನ್. ವಿಚ್ ಎವರ್ ಟೀಮ್ ಪಾಸಸ್ ಇಟ್ ಫಸ್ಟ್ ದೇ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎ ವಿನ್ನರ್. ಆಮೇಲೆ ಕೆಲವೊಂದು ಬೆಲೂನ್ ಆಕ್ಟಿವಿಟಿ ಇರುತ್ತೆ. ವೆನ್ ವಿ ಮೇಕ್ 2 teams, we will give you around 25 balloons. Those who successfully blow those 25 balloons and keep it ready, that team will be considered as winner. ಏನ್ ಇವೆಲ್ಲ ಮಾಡಿಸ್ತೀವಿ ಅಂದ್ರೆ, ನಾವು ಯಾವುದೇ ಒಂದು ಆಕ್ಟಿವಿಟಿ ಮಾಡಬೇಕು ಅಂದಾಗ ನಮಗೆ ಟೀಮ್ ಕರೆಸ್ಪಾಂಡೆನ್ಸ್ ಇಂಪಾರ್ಟೆಂಟ್ ಇರುತ್ತೆ. ನಾವು ನಮ್ಮ ಟೀಮ್ ಮೆಂಬರ್ಸ್ ಅಲ್ಲಿ ಯಾವ ತರ ಕರೆಸ್ಪಾಂಡ್ ಮಾಡ್ತೀವಿ, ಹೌ ಇಸ್ ಅವರ್ ಕಮ್ಯುನಿಕೇಶನ್ ಸ್ಕಿಲ್ಸ್ ವಿತ್ ದ ಟೀಮ್ ಮೆಂಬರ್ಸ್, ಇಂಟರ್ಪರ್ಸನಲ್ ಸ್ಕಿಲ್ಸ್ ವಿತ್ ದ ಟೀಮ್ ಮೆಂಬರ್ಸ್, ಇವೆಲ್ಲದೂ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಪಜಲ್ ಮಾಡಕ್ಕಿಂತ ಮುಂಚೆ ನಾನು ಒಂದು ಸ್ಟೋರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಈ ಪಜಲ್ಗೆ ಹೆಲ್ಪ್ ಆಗಬಹುದು. ಒಬ್ಬ ತಂದೆ ಸಂಡೆ ತುಂಬಾ ಆರಾಮಾಗಿ ನ್ಯೂಸ್ ಪೇಪರ್ ಓದ್ತಿರ್ತಾನೆ.
ಆ ನ್ಯೂಸ್ ಪೇಪರ್ ಓದ್ತಿರೋ ಸಮಯದಲ್ಲಿ ಇದ್ಕಿದಂಗೆ ಏನ್ ಅನ್ಸುತ್ತೆ ಅವನಿಗೆ, ನನ್ಗೆ ಯಾರು ಈಗ ಡಿಸ್ಟರ್ಬ್ ಮಾಡ್ದಲೇ ಇದ್ರೆ ಸಾಕು ಅನ್ನೋ ಒಂದು ಸಮಯದಲ್ಲಿ ಆಕೆ ಚಿಕ್ಕ ಡಾಟರ್, ಯಂಗೆಸ್ಟ್ ಡಾಟರ್ ಹೂ ಇಸ್ ಅರೌಂಡ್ 5 years old, she comes and says, "Papa, please come and play with me." ಪಾಪ ನನ್ನೊಟ್ಟಿಗೆ ಆಟ ಆಡಿ ಅಂತ ಕೇಳ್ತಾಳೆ. ಅವಾಗ ತಂದೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನಾನು ಬೈಬೇಕಾ ಬೈಬೇಡ ಅಂತ ಅವ್ನಿಗೇನು ಆಲೋಚನೆ ಹೊಡೆಯೋದಿಲ್ಲ. ಅವ್ನು ಇಮಿಡಿಯೇಟ್ ಆಗಿ ನೋಡ್ತಾನೆ, ಒಂದು ವರ್ಲ್ಡ್ ಮ್ಯಾಪ್ ಇರುತ್ತೆ. ಅವತ್ತು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಇದ್ದಿದ್ರಿಂದ ಒಂದು ದೊಡ್ಡ ಪ್ರಪಂಚದ ಮ್ಯಾಪ್ ಆ ಪೇಪರ್ ಅಲ್ಲಿ ಬಂದಿರುತ್ತೆ. ಆತ ಏನ್ ಮಾಡ್ತಾನೆ, ಆ ಪೇಪರ್ ನ ಅರ್ದು ಬಿಟ್ಟು ಒಂದು 10 ಪೀಸ್ ಮಾಡ್ಬಿಟ್ಟು ಆಕೆ ಕೊಟ್ಬಿಟ್ಟು, ಈ ಮ್ಯಾಪ್ ನ ನೀನ್ ಅರೇಂಜ್ ಮಾಡು, ನೀನ್ ಅರೇಂಜ್ ಮಾಡಿದಾಗಿದ ತಕ್ಷಣ ನಾನು ನಿನ್ನೊಟ್ಟಿಗೆ ಆಟಕ್ಕೆ ಬರ್ತೀನಿ ಅಂತ. ನಿಮಗ್ ಗೊತ್ತೇ ಆಗೋದಿಲ್ಲ ಆ ಹುಡುಗಿ ಅದನ್ನ ಎಷ್ಟು ಫಾಸ್ಟ್ ಆಗಿ ಅರೇಂಜ್ ಮಾಡ್ತಾರೆ ಅಂದ್ರೆ ತಂದೆಗೂ ಇಕ್ಕಿದಂಗೆ ಆಶ್ಚರ್ಯ ಆಗ್ಲಿಕ್ಕೆ ಶುರು ಆಗುತ್ತೆ. ಹೌ ಇಸ್ ದಟ್ ಮೈ ಡಾಟರ್ ಇಸ್ ಏಬಲ್ ಟು ಅಸೆಂಬಲ್ ದಿಸ್? ಅವಾಗ ಏನ್ ಅನ್ಸುತ್ತೆ, ಅದಕ್ಕೆ ಉತ್ತರ ಈಗ ನಿಮಗ್ ಕೊಟ್ಟಿರ್ತಕ್ಕಂಥ ಪಜಲ್ ಇರುತ್ತೆ. ಆಕ್ಚುಲಿ ಅವ್ರ ಡಾಟರು ಜೋಡಿಸಿದ್ದು ಮ್ಯಾಪ್ ನಲ್ಲ, ಸಮಥಿಂಗ್ ಎಲ್ಸ್. ನೀವು ಅದನ್ನ ಊಹೆಗೆ ಇಟ್ಕೊಂಡು ಟ್ರೈ ಮಾಡಿ. ಈಗ ಎಲ್ಲರೂ ಆಚೆ ಹೋಗೋಣ ಬನ್ನಿ. ಆಲ್ ಆಫ್ ಅಸ್ ವಿಲ್ ಗೋ ಔಟ್. ಪ್ಲೀಸ್ ಕಮ್.